ಅಧಿಕಾರಿ ಕರೆದು ಆದೇಶವನ್ನು ಮಾಡಿದೆ, ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಡಬೇಕು ಅಂತ ಹೇಳಿ. 8ನೇ ತರದಿಂದ ಅವ್ರು MA MSc PhD ಮಾಡೋವರೆಗೂ ಅವರಿಗೆ ವಿದ್ಯಾರ್ಥಿ ವೇತನ, ಪ್ರತಿ ವರ್ಷ ವಿದ್ಯಾರ್ಥಿ ವೇತನ. 8ನೇ ಚಾಲು ಆದ್ರೆ PG ವರೆಗೂ ವಿದ್ಯಾರ್ಥಿ ವೇತನ. ಒಂದೇ ವರ್ಷದಲ್ಲಿ 11 ಲಕ್ಷ ಜನ ರೈತ ಮಕ್ಕಳು ಇವತ್ತು ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಮುಂದೆ ಬಂದಂತ ಸರ್ಕಾರ ನಿಲ್ಲಿಸ್ತು. ಎರಡನೇ ಕೆಲಸ ಯಶಸ್ವಿ ಯೋಜನೆ SM ಕೃಷ್ಣ ಅವರು ತಂದಿದ್ರು. ಅವ್ರು ತಂದ ನಡಕಿನ ಸರ್ಕಾರ ನಿಲ್ಲಿಸಿತ್ತು. ನಾನು ಬಂದ್ಮೇಲೆ ಎಲ್ಲ ರೈತರು ಹೇಳಿದ್ರು, ನಾನು ಸಹಕಾರಿ ಸಚಿವರಿದ್ದಾಗ ಕೂಡ ಹೇಳಿದ್ರು ಯಶಸ್ವಿ ಯೋಜನೆಯನ್ನ ರೈತರಿಗೆ ಮಾಡಿಕೊಡ್ಬೇಕು ಅಂತ. ನಾನು ಬಂದ್ಮೇಲೆ 300 ಕೋಟಿ ರೂಪಾಯಿನ ಕೊಟ್ಟು ಯಶಸ್ವಿ ಯೋಜನೆಯನ್ನ ನಾನು ಪ್ರಾರಂಭ ಮಾಡಿದೆ. ಬೀಜ ಗೊಬ್ಬರಕ್ಕೆ ಸಬ್ಸಿಡಿಯನ್ನು ಕೊಟ್ಟಿದ್ದೀವಿ, 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ಕೊಡುವಂತ ವ್ಯವಸ್ಥೆ ಮಾಡಿದೀವಿ. ಡೀಸೆಲ್ ಸಬ್ಸಿಡಿಯನ್ನು ಕೊಟ್ಟು ಹಲವಾರು ಕಾರ್ಯಕ್ರಮಗಳನ್ನ ರೈತರ ಪರವಾಗಿ ನಾವು ಮಾಡಿದ್ವಿ. ಆದ್ರೆ SM ಕೃಷ್ಣ ಸರ್ಕಾರ ಮಾಡಿದೆ, ನಾವು ಮಾಡಬಾರದು ಅಂತ ಯೋಚನೆ ಮಾಡಲಿಲ್ಲ. ರೈತರು ಒಳ್ಳೇದಕ್ಕೆ ಮಾಡೋಣ ಅಂತ ಮಾಡಿದ್ವಿ. ಆದ್ರೆ ಇವರು ಬಸವರಾಜ ಬೊಮ್ಮಾಯಿ ವಿದ್ಯಾರ್ಥಿ ವೇತನ ಕೊಟ್ಟಾನ, ನಾವು ಕೊಟ್ರೆ ಅವನಿಗೆ ಹೆಸರು ಏನ್ ಬರ್ತೈತೆ ಅಂತೇಳಿ ಅದನ್ನ ನಿಲ್ಸಿದ್ದ. ಇದೊಂದು ರೈತ ವಿರೋಧಿ ಧೋರಣೆ ಈ ಸರ್ಕಾರ ಮಾಡ್ತಾ ಇದೆ ಬಂಧುಗಳೇ. ಆದ್ರಿಂದ ಇವತ್ತು ನಾನು ಹೆಚ್ಚಿಗೆ ಮಾತನಾಡಿದೆ. ನೋಡ್ರಿ, ಎಲ್ಲ ರೈತರದ್ದು ಸುಮಾರು 100 ಕ್ವಿಂಟಲ್ ಆದ್ರೂ ತಗೋಬೇಕು ಅಂತ ಹೇಳಿದ್ರು. 50 ಕ್ವಿಂಟಲ್ ಅಂತ ಹೇಳಿದ್ದಾರೆ. ಆಯ್ತು, 50 ಕ್ವಿಂಟಲ್ ತಗೊಳ್ಳೋದಕ್ಕಾದ್ರೂ ಕೂಡ ಇವ್ರು ಕೈಚಲ ಹಿಡ್ಕೊಂಡಿಲ್ಲ ಬಂದಿಲ್ಲ. ಇದು ಮೊದಲೇ ಪ್ರಾರಂಭ ಆಗಿದ್ದು ದೇವರಾಜ ಕಾಲದಲ್ಲಿ. ರೈತರು ಬೆಳೆದ ಬೆಳೆಗೆ ಧಾನ್ಯ ಸಿಗ್ಲಿಲ್ದಾಗ ಫಸ್ಟ್ ಪ್ರಾರಂಭ ಮಾಡಿದ್ದು ದೇವರಾಜ. ಅವ್ ಅಧಿಕಾರಿಗಳೆಲ್ಲ ಹೇಳಿದ್ರು, ಹೆಂಗ್ ಮಾಡೋದು, ನಾವು ತಗೊಂಡು ಏನ್ ಮಾಡೋದು ಅಂದ್ರು. ನೀವೇನ್ ತಗೊಂಡ್ ಮಾಡೋದು ಬೇಡ, ಮಾರುಕಟ್ಟೆಗೆ ನೀವು ಗೋಣಿಚೀಲ ಹಿಡ್ಕೊಂಡು ಹೇಳಿರಿ, ರೇಟ್ ತಾನ ಏರ್ತೈತೆ ಅಂತ ಹೇಳಿದ್ರು. ಆ ರೀತಿ ಕೆಲಸ ಮಾಡ್ಬೇಕಾಯ್ತು ಈ ಸರ್ಕಾರ. ಇಲ್ಲಿ ಗೋಣಿಚೀಲನೂ ಇಲ್ಲ, ಖರೀದಿ ಕೇಂದ್ರನೂ ಇಲ್ಲ, ರೈತರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇವತ್ತು ಈ ಸರ್ಕಾರ ಮಾಡ್ತಾ ಇಲ್ಲ. ಸದ್ಯಕ್ಕೆ ಅದೇನೋ ಗೊತ್ತಿಲ್ಲ. ರೈತರು ಅಂತಂದ್ರೆ ಈ ಸರ್ಕಾರಕ್ಕೆ ಅಸಾಧ್ಯ. ರೈತರ ವಿಚಾರ ಅಂದ್ರೆ ಬಹಳ ಅಸಾಧ್ಯ. ಬೆಳೆ ಪರಿಹಾರ ನಾನು ಮುಖ್ಯಮಂತ್ರಿಯಾಗಿ ಪ್ರವಾಹ ಬಂತು, ಅವತ್ತಿನ ಪ್ರವಾಹ ಶುರುವಾತ್. ಸದ್ಯಪ್ಪ ಹಳೆಯದನ್ನ ನೆನಪು ಮಾಡಿ ಬರಿಬೇಕು ಸ್ವಲ್ಪ. ಬರೀ ಈಗ ಇದ್ದದನ್ನ ಇದ್ದವ್ರ ಬಗ್ಗೆ ಅಡ್ಡ ಬರೆದ್ರಾಗಲ್ಲ. ಇಂತಹ ಸಂದರ್ಭದಲ್ಲಿ ಹಿಂದೇನಾಗಿತ್ತು, ಅವಾಗ ಸರ್ಕಾರ ಏನ್ ಮಾಡ್ತು, ಈಗೇನ್ ಮಾಡಕತ್ತಿಲ್ಲ ಅನ್ನೋದು ಬರಿಬೇಕು. ಅವಾಗ ಈಗಿನ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಬೆಳಗಾವಿ ಅಧಿವೇಶನದಲ್ಲಿ ಗುದ್ದಿ ಕೇಳಿದ್ರೆ ಎಷ್ಟು ಕೊಡ್ತೀರಿ ಪರಿಹಾರ, ಯಾವಾಗ ಕೊಡ್ತೀರಿ, ಎಷ್ಟು ಕೊಡ್ತೀರಿ ಅಂತ. ಸರಿ ಸಿದ್ದರಾಮಣ್ಣ, ನೀನಂತೂ ಕೊಡುದಿಲ್ಲ, ನಾನೇ ಕೊಡ್ಬೇಕು ಅಂತ ಹೇಳ್ತೀನಿ ಅಂತ ಹೇಳಿ. ಕೇಂದ್ರ ಸರ್ಕಾರ ಏನ್ ಕೊಡ್ತದೆ? ಕೇಂದ್ರ ಸರ್ಕಾರ 6,300 ಒಣ ಬೇಸಾಯ ಕೊಡ್ತಿದ್ರು. ನಾವು 13,600 ರೂಪಾಯಿ ಒಂದು ಹೆಕ್ಟರ್ ಕೊಡ್ತೀವಿ. ನೀರಾವರಿಗೆ 15 ಕೊಡ್ತಿದ್ರು, ನಾವು 25,000 ಕೊಟ್ವಿ. ತೋಟಪಟ್ಟಿಗಳಿಗೆ 18 ಕೊಡ್ತಿದ್ರು, 25,000 ಕೊಟ್ವಿ. ಸುಮಾರು 7 ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಬೆಳೆ ಪರಿಹಾರ ಡಬಲ್ ಕೊಟ್ವಿ. ಕೇಂದ್ರ ಸರ್ಕಾರ ಕೂಡ ಡಬಲ್ ಕೊಟ್ವಿ. ಈಗಿನ ಸರ್ಕಾರ ಇವತ್ತು ನಮ್ಮ ಬೆಳೆ ಪರಿಹಾರ ಏನ್ ಸಿಕ್ಕಿದೆ, ಏನು ನಮ್ಮ ಮೆಕ್ಕೆಜೋಳ ನಾಶ ಆಗಿದೆ ಅದರ 10% ಅಷ್ಟೇ ಸಿಕ್ಕಿದೆ. 90% ಜನ ರೈತರು ಏನ್ ಬೆಳೆದಾರ ಮೆಕ್ಕೆಜೋಳ ಚಿಕ್ಕವ ತಾಲೂಕಿನಲ್ಲಿ ಅವರಿಗೆ ಬೆಳೆ ಪರಿಹಾರ ಸಿಕ್ಕಿಲ್ಲ. 500 ರೂಪಾಯಿ 200 ರೂಪಾಯಿ ಹಾಕಾಗತ್ತಾರೆ. ಕೆಲವು ಕಡೆ 500 ರೂಪಾಯಿ ಹಾಕ್ಯಾರ, 380 ಹಾಕ್ಯಾರ. ನೀವು ಯಾಕೆ ಇದು ಮಾಡ್ತೀರ? ಪಾಪ ಸರ್ಕಾರ ಬಡವಾಗೈತಿ, ಅದೇ ಈಗೆಲ್ಲ ಹೇಳ್ತಾರೆ 10% ಮತ್ತೆ ಬಂಗಾಪುರದಾಗ ಒಬ್ಬಂಗ ಸದ್ಯಪ್ಪ ನಿಮ್ಮೂರ ಹಿಂಗಾದ್ರೆ ಹೆಂಗ? ಇಡೀ ಬಂಗಾಪುರ ಒಬ್ಬನ ಸುದ್ದಿಯೇ ಇಲ್ಲ. ಸುದ್ದಿ ಆಗ್ಬೇಕಲ್ಲ, ಬಂಗಾಪುರದಲ್ಲಿ ಒಬ್ಬನಿಗೆ ಅಂತ ನೀವು ಬರೀ ನೋಡಿ ಹೆಂಗ ಎಲ್ಲ ಸೇರಿಸಿ ಒಂದು ದೊಡ್ಡ ಬರೀರಿ, ಸತ್ಯ ಬರೀರಿ, ಸುಳ್ಳು ಬರೀ ಸತ್ಯ ಬರೀರಿ. ಇಲ್ಲಿರುವಂತಹ ತಹಸೀಲ್ದಾರ್ ಏನಾದ್ರೂ ಗೊತ್ತಿಲ್ಲ, ನಾನು ತಹಸೀಲ್ದಾರ್ ಇದ್ರೆ ಬರ್ಬೇಕು ಮುಂದೆ. ನಾನು ಬರ್ಲಿ ಬರ್ದೇ ಇರಲಿ,
ನಾನೀಗ DC ಆಫೀಸ್ಗೆ ಹೋಗ್ತಾ ಇದ್ದೀನಿ, ಮೀಟಿಂಗ್ ಮಾಡ್ತಾ ಇದ್ದೀನಿ. ಈ ವಿಚಾರವನ್ನು ಹೇಳಿ ಕೂಡಲೇ ದಿನಾಂಕನ ಘೋಷಣೆ ಮಾಡೋದಕ್ಕೆ ಒತ್ತಾಯವನ್ನು ಮಾಡ್ತೀನಿ. ಶಿಗ್ಗಾಂವದಲ್ಲಿ ಪರಿಸ್ಥಿತಿಯನ್ನು ಆಗಲೇಬೇಕು. ಇಲ್ಲಿವರೆಗೂ ರೈತರ ಈ ಒಕ್ಕೂಟದ ಒಂದು ಹೋರಾಟ ನಿಲ್ಲೋದಿಲ್ಲ. ಇದು ಒಂದ್ಸತಿ ತೀರ್ಮಾನ ಆಗಲಿ. ರೈತ ಶಕ್ತಿ ದೊಡ್ಡದಿದೆಯೋ ಅಥವಾ ಅಧಿಕಾರದ ಶಕ್ತಿ, ಸರ್ಕಾರ ಶಕ್ತಿ ದೊಡ್ಡದಿದೆಯೋ ಅಂತ ತೀರ್ಮಾನ ಆಗಲೇಬೇಕು. ನಾವು ರೈತರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದೇನೆ, ಹಿಂದೂ ನಿಂತಿದ್ದೇನೆ, ಮುಂದೂ ಕೂಡ ನಿಲ್ತೇನೆ. ನಿಮ್ಮ ಪರವಾಗಿ ಇಡೀ ಜೀವನದ ಕೊನೆ ಉಸಿರುವರೆಗೂ ನಿಮ್ಮ ಜೊತೆಗೆ ನಿಲ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 26,000 ಹೆಕ್ಟೇರ್ ಪ್ರದೇಶದಲ್ಲಿ ಶಿಗ್ಗಾಂವದಲ್ಲಿ ರೈತರು ಗೋವಿಂಜಾಳ ಬೆಳೆದ. ಗೋವಿಂಜಾಳ ಬಿಟ್ಟು ಯಾವ ಇದು ಸರಿಯಾಗಿ ಬಂದಿಲ್ಲ. ಅದರ ನಾಶ ಏನು ಮಳೆ ಬಂದ ನಾಶ ಅದು ಕೂಡ ಸರಿಯಾಗಿ ನ್ಯಾಯ ಸಿಗಲಿಲ್ಲ. ಬರೀ 10% ಅಷ್ಟೇ ಸಿಕ್ಕಿಲ್ಲ. 90% ಬೆಳೆ ನಾಶ ಇವತ್ತು ಒಂದು ನಯಾ ಪೈಸೆ ಸರ್ಕಾರ ಕೊಟ್ಟಿಲ್ಲ. ಅಲ್ಲಿನೂ ಅನ್ಯಾಯ ಆಗಿದೆ, ಇನ್ಶೂರೆನ್ಸಲ್ಲೂ ಅನ್ಯಾಯ ಆಗಿದೆ. ಇಲ್ಲಿ ಈಗ ಖರೀದಿಯಲ್ಲೂ ಅನ್ಯಾಯ ಆಗ್ಬಾರ್ದು. ನೀವು ಸರ್ಕಾರಕ್ಕೆ ಕೂಡಲೇ ವರದಿಯನ್ನು ಸಲ್ಲಿಸಿ ಇಲ್ಲಿ ಖರೀದಿ ಕೇಂದ್ರ ಮಾಡೋದು ಭಾಳ ಅವಶ್ಯಕತೆ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟು ಕೂಡಲೇ ಪ್ರಾರಂಭ ಮಾಡೋದಕ್ಕೆ ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಅನ್ನೋದ್ರಲ್ಲಿ ಡೇಟ್ ನಮ್ಮ ರೈತರಿಗೆ ಹೇಳಬೇಕು. ಇಲ್ಲ ಇದ್ರೂ ಉಗ್ರವಾದಂಥ ಹೋರಾಟವನ್ನು ನಾವು ಖಂಡಿತ ಮಾಡ್ತೀವಿ ಮತ್ತು ಎಲ್ಲಿವರೆಗೂ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಇರ್ತದೆ ಅನ್ನೋದು ಎಚ್ಚರಿಕೆ ಕೊಡ್ತೇನೆ. ಇದನ್ನು ನಾನು DC ಅವ್ರಿಗೆ ಹೇಳ್ತೇನೆ, ನಿಮ್ಮ ಅಗ್ರಿಕಲ್ಚರ್ ಕಮಿಷನರ್ಗೂ ಹೇಳ್ತೇನೆ, ಅಗ್ರಿಕಲ್ಚರ್ ಮಂತ್ರಿಗೂ ಮಾತಾಡ್ತೇನೆ, ಯಾರು ಬೇಕು ಎಲ್ಲರೂ ಕೂಡ ಮಾತಾಡ್ತೇನೆ. ಆದರೆ ನಿಮ್ಮಿಂದ ಮಾತ್ರ ಸಕಾರಾತ್ಮಕವಾಗಿ ಇಲ್ಲಿ ಖರೀದಿ ಕೇಂದ್ರ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ, ಎರಡು ಇದೆ, ಎಲ್ಲ ಇದೆ, ಇಲ್ಲಿ ಮಾಡಬೇಕು ಅನ್ನುವಂಥ ಒತ್ತಾಸೆಯನ್ನು ನೀವು ಗಂಭೀರವಾಗಿ ಈಗಲೇ ಕೂಡಲೇ ಕಳಿಸಬೇಕು. ಈ ಥರ ಸ್ಟ್ರೈಕ್ ಆಗಿತ್ತು, ನಾನು ಬಂದಿದ್ದು ಎಲ್ಲ ವರದಿಯನ್ನು ಪೂರ್ಣ ಪ್ರಮಾಣದಲ್ಲಿ ಕಳಿಸಿ ರೈತರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನೀವು ಇರಬೇಕು. ಈ ತಹಸೀಲ್ದಾರ್ ದಂಡಾಧಿಕಾರಿಗಳು ಹೌದಲ್ಲ, ದಂಡಾಧಿಕಾರಿಗಳನ್ನು ಜಡ್ಜ್ ಇದ್ದಂಗೆ ಹೌದಲ್ಲ. ಜಡ್ಜ್ ನ್ಯಾಯದ ಪರವಾಗಿರ್ಬೇಕು, ಅನ್ಯಾಯದ ಪರವಾಗಿರ್ಬೇಕು. ನ್ಯಾಯದ ಪರವಾಗಿರ್ಬೇಕಲ್ಲ. ನ್ಯಾಯ ಇವತ್ತು ರೈತರ ಪರವಾಗಿದೆ, ರೈತರ ಪರವಾಗಿ ನೀವು ನಿಲ್ಲಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೀನಿ. ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.